ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮನೆಯಲ್ಲಿ 10 ನಿಮಿಷದ ವೇಗವಾಗಿ ಮಾಡ್ಕೋಬಹುದು. ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ನಲ್ಲಿ ಪಾತ್ರೆಯಲ್ಲೂ ಮಾಡ್ಕೋಬೋದು ಬೇಯಿಸೋದೆ. ಕುಕ್ಕರ್ನಲ್ಲಿ ಬೇಗ ಆಗುತ್ತೆ ಅಂತ ಕುಕ್ಕರ್ನೇ ಮಾಡೋದು. ಕುಕ್ಕರ್ನಾಗ 1 ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ. ಅದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು 1 ಸೀಳನಷ್ಟು ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಇಟ್ಕೊಂಡು ಹಾಕ್ತಿದ್ದೀನಿ. ಆಮೇಲೆ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 4 ಭಾಗ ಮಾಡಿ ಇಟ್ಕೊಂಡು 2 ದೊಡ್ಡ ಸೈಜ್ನವು, 1 ಈರುಳ್ಳಿ, ಸಣ್ಣ ಸೈಜಿನ ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ. ಖಾರಕ್ಕೆ ತಕ್ಕಾಗಿ ಅನುಗುಣವಾಗಿ ನೀವು ಹಾಕ್ಕೋಬಹುದು. ನಾನೊಂದು 5 ಹಾಕ್ಕೊಂಡಿದ್ದೀನಿ ಖಾರ ಇದಾವು ಅಂತ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ. ಅದು ಹಾಕೋದು ಸ್ಕಿಪ್ ಆಗಿದೆ. ಅರಿಶಿನ ಪುಡಿ, 1 ಚಮಚ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇರ್ತೈತಿ, ಅದನ್ನ ಹಾಕ್ಬೋದು. ಅದನ್ನ ಹಾಕಿದ್ಮೇಲೆ 1 3 ಲೋಟ ನೀರು ಹಾಕ್ತಿದ್ದೀನಿ. ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಬೇಕು. ಜಾಸ್ತಿ ಹಾಕಿದರೆ ಕುಕ್ಕರ್ನಲ್ಲಿ ಎಲ್ಲ ಹೊರಗೆ ಬಂದುಬಿಡುತ್ತೆ ನೀರು. ಒಂದು 3 ವಿಷಲ್ನಷ್ಟು ಕೂಗಿಸ್ಕೋಬೇಕು. ಒಂದು 2-3 ವಿಷಲ್ ಆದರೆ ಸಾಕು, ಬೇಗ ಬೇಯುತ್ತೆ. ಹೀಗಾಗಿ ಬೆಂದಿದೆ. ಅದನ್ನ ಮಸ್ಕಲ್ ತೊಗೊಂಡು ಕ್ಲೀನಾಗೆಲ್ಲ ಇದನ್ನ ಮಾಡ್ಕೋಬೇಕು. ಅದು ನೀರೆಲ್ಲ ಸ್ವಲ್ಪ ಬಸ್ಕೊಳ್ಳೋಣ ಕ್ಲೀನಾಗೆ. ನೋಡಿರಿ, ಕ್ಲೀನಾಗೆಲ್ಲ ಬೆಂದಿದೆ. ಕ್ಲೀನಾಗಿ ಮೆತ್ತಗೆಲ್ಲ ಬೆಂದರೆ ಭಾಳ ಚೆನ್ನಾಗಿ ಆಕತಿ ಸಾಂಬಾರು. ಮಾತ್ರ ಬೇಗ ಆಕತಿ. ಇದನ್ನ ಬಸಿ ಪುಟ್ಟಿ ತೊಗೊಂಡು ಸ್ವಲ್ಪ ಬಸ್ಕೊಳ್ಳೋಣ, ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಸಿಯೋಕ್ಕೆ ಪಾಡಾಗುತ್ತೆ ಅಂತ, ಇಲ್ಲಾಂದರೆ ನೀರಿತ್ತು ಅಂದರೆ ಎಲ್ಲ ಇದಾಗುತ್ತೆ ಅಂತ ಕ್ಲೀನಾಗೆಲ್ಲ ಮಸಿಯೋಕೆ ಇದು ಮಾಡೋಣ. ಈ ಥರ ಎಲ್ಲ ನೀರೆಲ್ಲ ಹೋಗಿ ಮೇಲೆ ಸ್ವಲ್ಪ ಕುಕ್ಕರ್ನಾಗ ಮತ್ತೆ ಹಾಕ್ಕೊಳ್ಳೋಣ. ಇದು ಕುಕ್ಕರ್ನಾಗ ಹಾಕ್ಕೊಂಡು ಕ್ಲೀನಾಗಿ ಮಸಿಯೋಣ. ಮಸಿಯೋ ಕಲ್ಲು ಸಿಗುತ್ತೆ, ಮಸಿ ಒಯ್ದೋದು ಎಲ್ಲರ ಮನೆಯಲ್ಲೂ ಇರುತ್ತೆ. ಅವಾಗೆಲ್ಲ ಹಳ್ಳಿಗಳಲ್ಲೆಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಇವಾಗೆಲ್ಲ ಬೇರೆ ಬಂದು ನಮ್ಮ ಮನೇಲಿ ಇದೇ ಇರೋದು, ಇದರಲ್ಲೇ ಮಾಡ್ತೀನಿ. ಕ್ಲೀನಾಗೆಲ್ಲ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಬೆಂದಿರ್ತಾವಲ್ಲ, ಅವನ್ನೆಲ್ಲ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು. ಕ್ಲೀನಾಗೆಲ್ಲ ಮ್ಯಾಶ್ ಮಾಡ್ಕೊಂಡ್ರೆ ಕ್ಲೀನಾಗಿ ಆಕತಿ, ಕ್ಲೀನಾಗಿದು ಆಗುತ್ತೆ. ಕ್ಲೀನಾಗೆಲ್ಲ ಮ್ಯಾಶ್ ಮಾಡ್ಕೊಂಡು ನೀರು ಬಸ್ತಿಟ್ಕೊಂಡಿರ್ತಾವಲ್ಲ ಅವನ್ನೆಲ್ಲ ಹಾಕ್ಬೇಕು. ಎಲ್ಲ ಹಾಕೈತಿ. ಖಾರ ಪುಡಿ, ಉಪ್ಪು, ಸಾಂಬಾರು ಪುಡಿ ಎಲ್ಲ ಹಾಕಿ ಕೂಗಿಸ್ಕೊಂಡಿದ್ದೀವಲ್ಲ. ಈಗೇನು ಹಾಕೋದು ಬೇಡ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಒಗ್ಗರಣೆ ಹಾಕೋಕ್ಕೆ ಒಂದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಸ್ವಲ್ಪ ಹಾಕೋಣ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಿ. ಅದನ್ನ ಸ್ವಲ್ಪ ಹಾಕೋಣ. ಅದೊಂದು ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ಸಣ್ಣ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ. ಈರುಳ್ಳಿ ಭಾಳ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಇದಕ್ಕೇನು, ಸಾಂಬಾರಿಗೇನು. ಒಂದು ಸ್ವಲ್ಪ ಆದರೆ ಸಾಕು. ಒಂದು ಸ್ವಲ್ಪ ಕರಿಬೇವು, ಅದೆಲ್ಲ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಸಾಂಬಾರು ಕುದಿಯೋಕೆ ಇಡೋಣ. ಇಡೋಕ್ಕಾರ ಸ್ವಲ್ಪ ಕುದಿಸೋಣ. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಒಂದು 5-10 ನಿಮಿಷ ಆದರೆ ಸಾಕು. ಎಲ್ಲ ಬೆಂದಿರುತ್ತೆ. ಕ್ಲೀನಾಗೆಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಕುದ್ರೆ ಸಾಕು. ಒಂದು 5 ನಿಮಿಷ ಕುದ್ರೆ ಸಾಕು. ಸಾರು ರೆಡಿ ಆಕತಿ. ಈಗ ನೋಡ್ರಿ, ಕುದಿಯಾಕತ್ತೈತೆ ಸಾಂಬಾರು. ಈ ಥರ ಕುಕ್ಕರ್ನಲ್ಲೇ ಅದರಲ್ಲೇ ಮಾಡಿದ್ದೀನಿ ನಾನು. ಮತ್ತು ಬೇರೆ ಪಾತ್ರೆಯಲ್ಲೂ ಬೇಕಾದ್ರೆ ಹಾಕ್ಕೋಬೋದು ನೀವು. ನಾನು ಅದರಲ್ಲೇ ಅದರಲ್ಲೇ ಬೇಯಿಸಿ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಆಕತಿ. ಬರೀ ಪಾಲಕ್ ಸೊಪ್ಪಿಂದು ಬೇಳೆ ಹಾಕಿ ಮಾಡಿದರೆ ಭಾಳ ಚೆನ್ನಾಗಿ ಆಕತಿ. ರುಚಿನೂ ಆಗುತ್ತೆ. ಮುದ್ದೆಗೆ, ಸಾಂಬಾರಿಗೆ, ಮುದ್ದೆಗೆ, ಅನ್ನಕ್ಕೆ, ನೀವು ಯಾವ್ದಕ್ಕಾರ ಮಾಡ್ಕೊಂಡು ರಾಗಿ ಮುದ್ದೆ, ಜೋಳ ಮುದ್ದೆ ಆ ಥರ ಎಲ್ಲ ಮಾಡ್ಬೋದು. ನಾನು ಅನ್ನಕ್ಕೆ ತೋರಿಸ್ತಿದ್ದೀನಿ. ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ. ಬೇಗ ಅರ್ಜೆಂಟಿಗೆ ಸೊಪ್ಪಿರುತ್ತೆ, ಬೇಗ ಮಾಡ್ಕೋಬೇಕು ಅಂದರೆ ಪಾಲಕ್ ಸೊಪ್ಪು ಹಾಕಿ ಮಾಡ್ಕೋಬೋದು. ಬೇಗನೆ ಆಗುತ್ತೆ, ರುಚಿನೂ ಕೊಡುತ್ತೆ ಸಾಂಬಾರು. ಈ ಥರ ಎಲ್ಲ ರೆಡಿ ಆಗಿದೆ ನೋಡಿರಿ, ಸೂಪರಾಗಿರುತ್ತೆ. ತುಪ್ಪ, ಉಪ್ಪಿನಕಾಯಿ ಹಾಕ್ಯಂಡು ಉಂಡ್ರೆ ಭಾಳ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.